ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ನಿರಂತರವಾಗಿ ಅಧ್ಯಯನಶೀಲತೆಯನ್ನು ಮೈಗೂಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಸಲಹೆ ನೀಡಿದರು. ಸಮೀಪದ ತೊರೆನೂರು ಸರ್ಕಾರಿ ಪ್ರೌಢಶಾಲೆ ಮತ್ತು ಮೊದಲಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ಮಕ್ಕಳಿಗೆ ಉಚಿತ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಅವರು ಮಾತನಾಡಿದರು. ಪ್ರತಿಯೊಬ್ಬರು ಕೂಡ ಶಿಕ್ಷಣವಂತರಾಗಬೇಕು, ಶಿಕ್ಷಣದಿಂದ ಮಾತ್ರ ಮುಂದಿನ ಭವಿಷ್ಯ ಉತ್ತಮಪಡಿಸಿಕೊಳ್ಳಲು ಸಾಧ್ಯ ಎಂದರು. ಕಳೆದ ಸುಮಾರು 24 ವರ್ಷಗಳಿಂದ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಲೇಖನ ಸಾಮಗ್ರಿ ಹಾಗೂ ಸಮವಸ್ತ್ರ ವಿತರಣೆ ಮಾಡುತ್ತಾ ಬಂದಿದ್ದೇನೆ. ಬಡ ಮಕ್ಕಳ ಶೈಕ್ಷಣಿಕ ಏಳಿಗೆಗಾಗಿ ಶ್ರಮಿಸುತ್ತಿದ್ದೇನೆ. ಇದರಲ್ಲಿ ಯಾವುದೇ ಫಲಾಪೇಕ್ಷೆಯ ನಿರೀಕ್ಷೆ ಮಾಡದೆ ಸಮಾಜ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯ ಮಾಡಲಾಗುತ್ತಿದೆ. ಆರೋಗ್ಯವಂತ ಸಮಾಜ ಕಟ್ಟಬೇಕಾದರೆ ಅದು ಶಿಕ್ಷಕ ವರ್ಗದಿಂದ ಮಾತ್ರ ಸಾಧ್ಯ. ಮಕ್ಕಳು ಗುರು ಹಿರಿಯರಿಗೆ ಹಾಗೂ ಪೋಷಕರಿಗೆ ಗೌರವ ನೀಡುವ ಮೂಲಕ ಅವರ ಆಶೀರ್ವಾದ ಪಡೆಯಬೇಕು ಎಂದರು. ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿ, ಏಕಾಗ್ರತೆ ಹಾಗೂ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ. ಯಾವುದೇ ಕಾರಣಕ್ಕೂ ಹಿಂಜರಿಕೆಯ ಮನೋಭಾವ ಹೊಂದಬೇಡಿ ಎಂದು ಕಿವಿಮಾತು ಹೇಳಿದರು. ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧಿ, ಅಬ್ದುಲ್ ಕಲಾಂ ಸೇರಿದಂತೆ ಮಹಾನ್ ನಾಯಕರ ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಒಳ್ಳೆಯ ಸುದಿನ. ಇವತ್ತು ಶ್ರೀಯುತ ರವೀಂದ್ರ ಸರ್ ಅವರು, ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು ಆಗಿರುವ ಇವರು, ನಮ್ಮ ಶ್ರೀಯುತರು ಅನೇಕ ಶಾಲೆಗಳಿಗೆ ಬುಕ್ಕನ್ನು ದಾನ ಮಾಡುವಂಥ ಒಂದು ಎಲ್ಲ ಕಡೆಗೂ ಈ ಪುಸ್ತಕಗಳನ್ನ ಹಂಚ್ತಾ ಇದ್ದಾರೆ. ಈ ಒಂದು ಅವರ ಸೇವೆ ಅಮೂಲ್ಯವಾದುದು. ನಮ್ಮ ಶಾಲೆಗೂ ಈ ದಿನ ಒಂದು ಸುದಿನ. ಈ ದಿನ ನಮಗೆ ಕೊಡಲಿಕ್ಕೆ ಬರ್ತೀವಿ ಅಂತೇಳಿ ಅವರು ಸ್ವ ಇಚ್ಛೆಯಿಂದ ಒಪ್ಪಿಕೊಂಡು ನಮ್ಮ ಶಾಲೆಗೆ ಬಂದಿದ್ದಾರೆ. ಇವರಿಗೆ ನಾನು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಕ್ಲಾಪ್ಸ್ ನೋಡಿ. ಮೊದಲು ಫಸ್ಟ್ ಕೊಡ್ತಾ ಇರ್ಬೇಕಾದ್ರೆ 200, 300, 400, 600 ಮಕ್ಕಳೆಲ್ಲ ಇರೋರು. ನೆಲ್ಲಿಗುಂದಿಕೆರೆಗೆ ಒಂದ್ಸರಿ ಹೋಗಿದ್ದೆ, 500, 600 ಮಕ್ಕಳೇನೋ ಇತ್ತು. ಸೊ ಆವಾಗ ಅವಾಗಲೂ ಇಷ್ಟೇ ಸಂಖ್ಯೆದು ಒಂದು 50-60 ಸಾವಿರ ಬುಕ್ಕು ತರ್ತಾ ಇದ್ದೆ. ಇವಾಗಲೂ ಅಷ್ಟೇ ತರ್ತೀವಿ. ಆದರೆ ಸ್ಕೂಲ್ಗಳ ಸಂಖ್ಯೆ ಮೊನ್ನೆ ಕಾಂಡನ್ ಕೊಲ್ಲಿಗೆ ಅದು ಎಷ್ಟು 14 ಮಕ್ಕಳಿಗೆ. ಇನ್ನೊಂದು ಸ್ಕೂಲ್ದು ಯಾವುದೋ ಬಂದಿದೆ 7 ಮಕ್ಕಳು. ಸೊ ಹಾಗಾಗಿ ಸ್ಕೂಲ್ಗಳಿಗೆ ನಾನು ಹೋಗಲೇಬೇಕು. ಯಾಕಂದರೆ ನನಗೆ ಸ್ಯಾಟರ್ಡೆ ಸಂಡೇ ಅಂತ ಹೇಳಿದ್ರೆ 2 ನಿಮಿಷ ಟೈಮ್ ಇರೋದು. ಬೆಳಿಗ್ಗೆ ನೋಡಿ ಇವತ್ತು ಅಂದರೆ ನಾನು ಬರೋದೇ, ನಾವು ಊಟಕ್ಕೋಸ್ಕರ ಬದುಕೋಕೆ ದುಡಿತಬೇಕು. ದುಡ್ಡಿಲ್ಲದಿದ್ದರೆ ಇವತ್ತು ಸೊಸೈಟಿ ಬೆಲೆ ಕೊಡೋದು. ಸೊ ಹಾಗಾಗಿ ಬೆಳಿಗ್ಗೆ ನನ್ನ ದಿನಚರಿ ಸ್ಟಾರ್ಟ್ ಆಗೋದು 4 ಗಂಟೆಗೆ. ಇವತ್ತು 7 ಗಂಟೆಗೆ ಬಾಗಿನ ಬಿಡಕ್ಕೆ ಹೋಗ್ಬೇಕಿತ್ತು. 7 ಗಂಟೆ ಮೊದಲು ಎದ್ದು ತೋಟಕ್ಕೆ ಹೋಗಿ, ತೋಟದಿಂದ ಛತ್ರಿ ಸಿಕ್ಕಲಿಲ್ಲ, ತೋಟದೊಳಗೆ ಹೋಗಿ ನೆನ್ಕೊಂಡೆ ಬಂದು 7 ಗಂಟೆ ಹೊತ್ತಿಗೆ ಹೋಗಿ 2 ಕೆರೆಗೆ ಬಾಗಿನ ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡಿ, ಈಗ 3 ಸ್ಕೂಲಿಗೆ ಬುಕ್ ಕೊಟ್ಟು, ಇದು 4ನೇ ಸ್ಕೂಲು, ಇನ್ನೊಂದು 5ನೇ ಸ್ಕೂಲ್ ಇದೆ. ಆಮೇಲೆ ಒಂದು ನಿಮಗಿಂತ ದಡ್ಡ ನಾನು, ಇಂಗ್ಲೀಷೆಲ್ಲ ಬರ್ತಿರ್ಲಿಲ್ಲ, ನಾವು ದನ ಕಾಯ್ತಿದ್ದದ್ದು. ಈಗ ನಿಮ್ಗೇನು ಅಂದರೆ ಅರ್ಥ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೇರೆ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಓದಿ ಮಕ್ಕಳೇ IAS ಆಗಬೇಕು, LPS ಆಗಬೇಕು, ಈ ಥರ ಆಗಬೇಕು, ಹಿಂಗೆ ಓದಬೇಕು, ಇಂಥವ್ರು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ SLC, ನೀವು SLC ಅವರು ಮನದಟ್ಟಾಗಿ ಕೇಳ್ಕೋಬೇಕು. ಮೊಬೈಲಿಗೆ ಮಾರ್ಕೋಗ್ಬೇಡಿ, ಬೇರೆ ವ್ಯವಹಾರಗಳಿಗೆ
ಬೇರೆ ಚಟುವಟಿಕೆಗಳಿಗೆ ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಡೈವರ್ಟ್ ಮಾಡಬೇಡಿ. ಟೀಚಿಂಗಿಂದನೇ ನಾನು ಮೇಲೆ ಹೋಗಿರೋದು, ಇಲ್ಲ ಅಂತ ಹೇಳಿದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ. ನೀವು ತಪ್ಪು ತಿಳ್ಕೊಬೇಡಿ, ಯಾರು ಮಕ್ಕಳು ಬಡವರು ಇರ್ಬೋದು, ಮೋಸ್ಟ್ಲಿ ಎಲ್ಲ ನಾನು ನಿಮಗಿಂತ ಬಡವ ಆಗಿದ್ದೆ, ತುಂಬ ದನ ಕಾಯ್ತಿದ್ದಂಥ ಸ್ಟೇಜಲ್ಲಿ ಹೋಗಿದ್ದು. ನಾನು ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ 145 ರೂಪಾಯಿ ತಗೊಂಡು ಹೋಗಿದ್ದೆ. ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ, ಕನ್ನಡದಲ್ಲಿ ಇಂಗ್ಲೀಷ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಸಾಂತಳ್ಳಿದೊಂದು ಇಂಗ್ಲೀಷ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದರೆ ಮಕ್ಕಳುಗಳು ಫೇಲ್ ಆಗಬಾರ್ದು, ಕ್ಯಾಂಪಸ್ ಸೆಲೆಕ್ಷನ್ ಫೇಲ್ ಆಗಬಾರ್ದು, ಇಂಟರ್ವ್ಯೂಲ್ಲಿ ಫೇಲ್ ಆಗಬಾರ್ದು. ಅದು ಬೇರೆ ಬೇಡಿ, ಅದನ್ನ ವೀಕ್ ಆಗಿರ್ಬೋದು. ಹಾಗಾಗಿ ನೀವು SLCಯಲ್ಲಿದ್ದೀರಿ, ನಿಮ್ಮ ಒಳ್ಳೆ ಮಹತ್ತರವಾದ ಘಟ್ಟ. ಎಲ್ಲ ಸ್ಕೂಲಲ್ಲಿ ಟೀಚರ್ಸ್ಗಳು ಏನಿದ್ರೆ ಎಲ್ಲ ನುರಿತವರು. ಇಂಥ ಸ್ಕೂಲ್ಗಳು ಅಂದರೆ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿರುವಂಥ ಅಧ್ಯಾಪಕರುಗಳು ನುರಿತವರು. ಅವರಲ್ಲಿ ಇರೋದೆಲ್ಲನೂ ನಿಮಗೆ ದಾನ ಮಾಡಿಕೊಡ್ತಾರೆ, ದಾರ ಎರೆದು ಕೊಡ್ತಾರೆ. ಏನು ನಿಮಗೆ ಟೀಚ್ ಮಾಡ್ತಾರೆ, ಬೋಧನೆ ಮಾಡ್ತಾರೆ, ಅದು ಎಲ್ಲನೂ ನೀವು ಸ್ವೀಕರಿಸಿ. ಬೈಬೋದು ಒಂದೊಂದು ಸಾರಿ, ಅದು ಬೈಯೋದು ಒಳ್ಳೆಯದಕ್ಕೆ. ನಿಮ್ಮನ್ನು ತುಂಬ ಹೊಗಳ್ತಾರಲ್ಲ ಅವ್ರನ್ನ ಜಾಸ್ತಿ ಹಚ್ಕೋಬೇಡಿ. ನಿಮ್ಮನ್ನ ಯಾರು ಬೈತಾರೆ ಒಳ್ಳೆಯದಕ್ಕೋಸ್ಕರ ಅವ್ರನ್ನ ಫಾಲೋ ಮಾಡಿ. ಅದಕ್ಕೆ ಫಾಲೋ ದಿ ಮಾಸ್ಟರ್ ಅಂತ ಹೇಳೋದು. ನಿಮ್ಮ ಗುರು ಹಿರಿಯರನ್ನ ಫಾಲೋ ಮಾಡಿ, ನಿಮ್ಮ ತಂದೆ ತಾಯಿಗಳನ್ನ ಫಾಲೋ ಮಾಡಿ, ನಿಮ್ಮ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯನ್ನು ಫಾಲೋ ಮಾಡಿ. ಜೈಲಿಗೆ ಹೋದವ್ರನ್ನ ಫಾಲೋ ಮಾಡಿ ಅಂತೆಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಫಿಲ್ಮ್ ಆ್ಯಕ್ಟರ್ಸ್ಗೆ ನೀವು ಫಾಲೋ ಹೀರೋಗಳು ಅಂತ ಹೇಳಿ, ಅವ್ರು ಹೀರೋಗಳಲ್ಲ, ಝೀರೋಗಳು ಅವರು. ಯಾಕೆ ಹೇಳಿದ್ರೆ ಯಾರ್ದೋ ಹೆಸರಿಂದ ಬರ್ತಾರೆ, ದುಡ್ಡು ಮಾಡ್ತಾರೆ, ಕುಣಿತಾರೆ, ದುಡ್ಡು ಮಾಡ್ತಾರೆ. ನಿಮ್ಮ ಹೀರೋಗಳು ಯಾರು ಅಂತ ಹೇಳಿದ್ರೆ ನಮ್ಮ ದೇಶ ಕಾಯ್ತಾ ಇರ್ತಾರೆ ಸೈನಿಕರು, ಅವರು ಹೀರೋಗಳು. ನಿಮ್ಮ ಸೊಸೈಟಿಲಿ ಯಾರು ನಿಮ್ಮ ತಂದೆ ತಾಯಿ ಹೀರೋಗಳು, ನಿಮ್ಮ ಗುರುಗಳು ಹೀರೋಗಳು. ಬೇರೆ ಸ್ಕ್ರೀನ್ ಮೇಲೆ ಕುಣಿತಾರಲ್ಲ ಅವ್ರ ಹೀರೋಗಳಲ್ಲ. ಹಾಗಾಗಿ ಒಳ್ಳೆಯವ್ರನ್ನ ನೀವು ನಿಮ್ಮ ಆದರ್ಶ ಅಂತ ಹೇಳಿದ್ರೆ ಸತತ ಪ್ರಯತ್ನ, ಡೆಡಿಕೇಶನಿಂದ ಬರೇ ವಿದ್ಯಾಭ್ಯಾಸದ ಕಡೆಗೆ ಅವ್ರು ಗಮನ ಹರಿಸ್ಬೇಕು. ಬೇರೆದೆಲ್ಲ ಐತಿ. ಈಗ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದಿದೆ, ಬೇರೆ ಬೇರೆ ಇಲ್ಲ ಸಲ್ಲದ ಆರೋಪಗಳು, ಆಶ್ವಾಸನೆಗಳೆಲ್ಲ ಪೊಲಿಟಿಷಿಯನ್ಸ್ ಕೊಡ್ತಾರೆ. ಅದೆಲ್ಲದಕ್ಕೂ ಹೊರಗಿನ ಪ್ರಪಂಚಕ್ಕೆ ಕಿವಿಗೊಡದೆ ಒಂದೇ ಒಂದು ಗುರುಗಳೇನು ಹೇಳ್ತಾರೆ ಆ ಪಾಠಗಳನ್ನ ದಿನನಿತ್ಯ ಅಭ್ಯಾಸ ಮಾಡಿ ನಿಮ್ಮ ಮುಂದಿನ ಗುರಿಯನ್ನು ತಲುಪೋದೊಂದೇ ನಿಮ್ಮ ಉದ್ದೇಶ ಆಗಿರಬೇಕು, ನಿಮ್ಮ ಸದೃಢ ದೇಹ ಆಗಿರಬೇಕು. ಹಾಗಾಗಿ ಒಂದೇ ಆಲೋಚನೆ, ಒಂದೇ ಡೆಡಿಕೇಶನಿಂದ ನೀವು ಜೀವನದ ಅತ್ಯುತ್ತಮ ಮಟ್ಟವನ್ನು ತಲುಪಬೇಕು. ವಿದ್ಯಾರ್ಥಿ ದಶೆಯಲ್ಲಿ ನಿಮ್ಮ ಆಲೋಚನೆಗಳು ಕವಲು ದಾರಿಯಲ್ಲಿ ಒಡೆದ್ರೆ ನಿಮಗೆ ಯಶಸ್ಸು ಸಿಗೋದಿಲ್ಲ. ಹಾಗಾಗಿ ಏನು ಗುರುಗಳು ಅವತ್ತಿಂದ ಹೇಳ್ತಾರೆ ಪಾಠಗಳನ್ನ ಅವತ್ತೇ ಮನದಟ್ಟು ಮಾಡ್ಕೊಂಡು ಮನೆಯಲ್ಲಿ ಹೋಗಿ ಎಲ್ಲ ಅದನ್ನ ಅಭ್ಯಾಸ ಮಾಡಿ. ಗುರುಗಳೆಲ್ಲ ನುರಿತವರಾಗಿರ್ತಾರೆ ಇಲ್ಲಿ. ಯಾಕೆಂತ ಹೇಳಿದ್ರೆ ಈ ಸ್ಕೂಲಲ್ಲಿ ಇವತ್ತಿಗೆ ಇರುವಂಥವ್ರು, ಈ ಕಾನ್ವೆಂಟ್ ಸ್ಕೂಲ್ ಬಿಟ್ಟು ಈ ಸ್ಕೂಲಲ್ಲಿರುವಂಥವ್ರು ತುಂಬ ನುರಿತಂಥ ಅಧ್ಯಾಪಕರುಗಳು. ಹಾಗಾಗಿ ಅವರ ಅನುಭವ ಎಲ್ಲ ನಿಮಗೆ ದಾರಿ ಕೊಡ್ತಾರೆ. ನೀವೆಲ್ಲ ತದೇಕ ಚಿತ್ತದಿಂದ ಅಭ್ಯಾಸ ಮಾಡಿ ಮುಂದೆ ಈ ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆ ಆಗಬೇಕು, ಒಳ್ಳೆ ಆಫೀಸರ್ ಆಗಬೇಕು. ದೇಶದ ಇವತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ದೇಶದ ಬೆನ್ನೆಲುಬಾಗಬೇಕು. ಒಳ್ಳೆ ಸದೃಢವಾದ ಪ್ರಜೆಯಾಗಿ ನಿಮ್ಮ ನಾಡಿಗೆ, ನಿಮಗೆ ನಿಮ್ಮನ್ನು ಈ ಪ್ರಪಂಚಕ್ಕೆ ತಂದಂಥ ತಂದೆ ತಾಯಿಗಳಿಗೆ ಒಳ್ಳೆ ಆದರ್ಶ ವ್ಯಕ್ತಿಗಳಾಗಿ ಬದುಕಿ ಅಂತ ಹೇಳ್ತಾ ಇನ್ನೊಂದೆರಡು ಮಾತುಗಳನ್ನು. ಗ್ರಾಮದ ಮುಖಂಡ ನಿವೃತ್ತ ಅಧಿಕಾರಿ ರಾಜೇಗೌಡ ಮಾತನಾಡಿ, ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಅವರು ಕಳೆದ ಅನೇಕ ವರ್ಷಗಳಿಂದ ಬಡ ಮಕ್ಕಳಿಗೆ ಉಚಿತ ಪುಸ್ತಕ ನೀಡುವ ಮೂಲಕ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದಿನ ಸಮಾಜದಲ್ಲಿ ಸ್ವಾರ್ಥ ಮನೋಭಾವವನ್ನು ಹೊಂದುವ ಜನರು ಇರುವಾಗ ಇಂತಹ ವ್ಯಕ್ತಿ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಹಾಗೂ ನಿರ್ಲಕ್ಷ್ಯಕ್ಕೆ ಒಳಗಾದ ವೃದ್ಧಾಪ್ಯರಿಗಾಗಿ ನೆರವು ನೀಡುತ್ತಾ ಬಂದಿದ್ದಾರೆ. ಇದೇ ರೀತಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ನೀಡಲಿ. ಸಮಾಜದಲ್ಲಿ ತೊಂದರೆಗೆ ಒಳಗಾದವರಿಗೆ ನೆರವು ನೀಡುವುದರ ಜೊತೆಗೆ ಸಮಾಜ ಸೇವೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಹಾರೈಸಿದರು. ಒಕ್ಕಲಿಗರ ಸಂಘದ ಡೈರೆಕ್ಟರು, ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕ ಒಕ್ಕಲಿಗರ ಸಂಘದ ನಿರ್ದೇಶಕರು ಮತ್ತು ಮಾರ್ಕೆಟಿಂಗ್ ಕಮಿಟಿ ಅಧ್ಯಕ್ಷರು ಸಹ ಆಗಿದ್ದಾರೆ. ಇವರು ದಾನಿಗಳು. ಈ ಒಂದು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ದಾನ ಮಾಡುವ ಮೂಲಕ ಪ್ರಖ್ಯಾತರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಿಂದ ಇವತ್ತು ನಮ್ಮ ಮದಲಾಪುರ ಶಾಲೆಯ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ನೋಟ್ಸ್ ಬುಕ್ಗಳನ್ನು ನೀಡುವ ಮೂಲಕ ತಮ್ಮ ಒಂದು ಸೇವೆಯನ್ನು ವಿಸ್ತರಿಸಲಿಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ದೇವರ ಆಯುರಾರೋಗ್ಯ ನೀಡಲಿ ಮತ್ತು ಉತ್ತಮ ಸೇವೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ದೇವರು ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ದಯಮಾಡಿ ಅವರು ಮಕ್ಕಳಿಗೆ
ತಮ್ಮ ಕೈ ದಾನ ನೋಟ್ಸ್ ಪುಸ್ತಕಗಳನ್ನು ನೀಡಬೇಕು ಅಂತ ಅವರನ್ನು ನಮ್ಮೆಲ್ಲರ ಪರವಾಗಿ ಸುದ್ದಿಯಲ್ಲಿ ಅವರು ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಂಚಿಕೆ 25 ವರ್ಷಗಳಿಂದ ಮಕ್ಕಳ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಸಂಪತ್ತು ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಕೊಡುವ ಮನಸ್ಸಿದೆಲ್ಲ ಅದು ಬಹಳ ದೊಡ್ಡದು. ನಿಜವಾಗಿ ಅದು ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕೆಂತಂದ್ರೆ ಬರೀ ಒಂದು ಶಾಲೆಯಲ್ಲಿ 25 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯ, ಆನಂತರ ಕೆರೆಗಳ ಪುನಶ್ಚೇತನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಮ್ಮ ಸ್ವಂತ ಹಣದಿಂದ ಮಾಡ್ತಾ ಇದ್ದಾರೆ. ಆನಂತರ ಒಂದು ಶಾಲೆಯನ್ನು ದತ್ತು ಪಡ್ಕೊಂಡು ಅದಕ್ಕೆ ಪೀಠೋಪಕರಣಗಳನ್ನು ಒದಗಿಸಿದ್ದಾರೆ, ಬಸ್ ಸೌಲಭ್ಯವನ್ನು ಒದಗಿಸಿದ್ದಾರೆ. ಹೇಳಲಿಕ್ಕೆ ಹೋದರೆ ಸಮಯ ಇಲ್ಲ, ಬೇಕಾದಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಶಾಲೆಗೆ ನಿಜವಾಗಿ ಅವರು ಬಂದಿರತಕ್ಕಂಥದ್ದು ಇದು ಶ್ರೀಹರ್ಷ ಇವರ ಪ್ರಯತ್ನ ಇದೆ. ಅವರು ಸತತವಾಗಿ ಸಂಪರ್ಕ, ಯಾಕೆಂತಂದ್ರೆ ಒಂದು ಕೆಲಸ ಹಿಡಿದ್ರು ಅಂತಂದ್ರೆ ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ, ಅವ್ರನ್ನ ಬಿಡೋದಿಲ್ಲ. ಅವರ ಪ್ರಯತ್ನದ ಫಲವಾಗಿ ನಮ್ಮ ಶಾಲೆ ಮೇಲೆ ಅಭಿಮಾನ ಬಿಟ್ಟು ಬಂದಿದ್ದೀರಾ ಸರ್. ಮಕ್ಕಳಿಗೆ ಇವತ್ತು ನೋಟ್ಬುಕ್ ಅನ್ನು ಕೊಡ್ತಾ ಇದ್ದಾರೆ. ಮಕ್ಕಳೇ ನೋಡಿ, ನಾವು ಯಾವಾಗ ಅವ್ರು ಕೊಟ್ಟದ್ದು ಸಾರ್ಥಕ ಆಗೋದು ಅಂತಂದ್ರೆ ಅದನ್ನ ನೀವು ಬಳಸ್ಕೊಂಡು ಆ ವಿದ್ಯೆಯನ್ನು ಪಡಿಬೇಕು. ನೀವು ಈ ಶಾಲೆಗೆ ಬಂದಿರೋದು ಏನಂತಂದ್ರೆ ಶಾಲೆಗೆ ಈ 3 ವರ್ಷ ವ್ಯಾಸಂಗ ಮಾಡ್ತೀರಾ, SLCಯಲ್ಲಿ ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಅಥವಾ ಡಿಸ್ಟಿಂಕ್ಷನ್ ಪಡೆದು ಹೋಗ್ಬೇಕು. ಆಗ ಇವರು ಕೊಟ್ಟಂತ ಕೊಡುಗೆ ಸಾರ್ಥಕ ಆಗುತ್ತೆ. ಇಲ್ಲದಿದ್ರೆ ಅದು ಅಪಾತ್ರ ದಾನ ಆಗಿಬಿಡ್ತದೆ ಮಕ್ಕಳೇ. ಅದರಿಂದಾಗಿ ಇಂಥ ದೊಡ್ಡ ಮನಸ್ಸಿನಿಂದ ನಮ್ಮ ಶಾಲೆಗೆ ತಮ್ಮ 100 ಕೆಲಸ ಕಾರ್ಯಗಳ ನಡುವೆ ಕೂಡ ನಮ್ಮ ಶಾಲೆಗೆ ಬಂದು ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಅನ್ನು ನೀಡ್ತಾ ಇರ್ತಕ್ಕಂಥ ಶ್ರೀ ಮಾನ್ಯ ರವೀಂದ್ರ ಹರಪಳ್ಳಿ ಅವರಿಗೆ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮದಲಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಂ ರೇಣುಕಾ ಅಧ್ಯಕ್ಷತೆ ವಹಿಸಿದ್ದು, ಈ ಸಂದರ್ಭ ಶಿಕ್ಷಕರಾದ ಗಾಯತ್ರಿ, ಕೆ ವೀಣಾ, ಆರಿಫಾ ಬಾನು, ಸುಂದರ್, ಮಿಥುನ್, ಮಧುಸೂದನ್, ತೊರೆನೂರು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಸುಷ್ಮಾ, ಮುಖ್ಯ ಶಿಕ್ಷಕ ಸತ್ಯನಾರಾಯಣ, ಶಿಕ್ಷಕರಾದ ಸವಿತಾ, ಮಂಜುನಾಥ್, ದಿವ್ಯಾ, ಶೈಲಾ, ಪೋಷಕರಾದ ಮಂಜು, ಮುಖಂಡರಾದ ಎಂ ಕಾಸಿಂ. ಕೊಡಗು ಚಾನೆಲ್ ವರದಿ KR ಗಣೇಶ್, ಕೂಡಿಗೆ.